ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ದಿನದಿಂದ ದಿನಕ್ಕೆ ತೈಲ ದುಬಾರಿ ಆಗ್ತಾ ಇದೆ. ಇದರ ನೇರ ಎಫೆಕ್ಟ್ ತಡ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ. ಸಹಜವಾಗಿಯೇ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತೆ ದರ ಏರಿಕೆಯ ಸುನಾಮಿ ಸದ್ದು ಮಾಡ್ತಾ ಇದೆ. ತೈಲ ದರ ಏರಿಕೆಯ ಬೆನ್ನಲ್ಲೇ ದಿನಬಳಕೆಯ ವಸ್ತುಗಳು ಕೂಡ ಆಟೋಮೆಟಿಕ್ ಆಗಿ ಕಾಸ್ಟ್ಲಿ ಆಗ್ತಿದ್ದಾವೆ. ಈಗಾಗಲೇ ಅಕ್ಕಿ, ಬೇಳೆ, ತರಕಾರಿ, ಹಣ್ಣುಗಳ ದರ ಕೂಡ ದುಬಾರಿ ಆಗ್ತಾ ಇದೆ. ಅಡುಗೆ ಎಣ್ಣೆ ಕೂಡ ಕಾಸ್ಟ್ಲಿ ಆಗ್ತಾ ಇದೆ. ಸಾಗಾಣಿಕೆಯ ವೆಚ್ಚದ ನೆಪ ಹೇಳ್ತಾ ಇದ್ದಾರೆ. ದುಬಾರಿ ದುನಿಯಾದಲ್ಲೂ ಬದುಕೋದು ಹೆಂಗೆ ಅಂಥೇಳಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೀವನ ನಡೆಸೋದೇ ಸಾಕಾಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಅಂತ ಹೇಳ್ತಿದ್ದಾರೆ. ಏರಿಕೆಯಿಂದ ತುಂಬ ಕಷ್ಟ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ತುಂಬ ಕಷ್ಟ ಆಗುತ್ತೆ. ಮನೇಲಿ ಒಬ್ಬರೇ ದುಡಿಯೋರು ಇರ್ತಾರೆ. ಮಕ್ಕಳು ಹೆಂಡತಿ ಎಲ್ಲ ಮಕ್ಕಳಿಗೂ ಎಲ್ಲ ತಂದು ಹಾಕಬೇಕು. ಯಜಮಾನರು ಒಬ್ಬರೇ ದುಡಿಯೋರಿದ್ದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ನೋಡ್ಕೋಬೇಕು. ಮಕ್ಕಳ ಫೀಸು, ಸ್ಕೂಲ್ ಫೀಸು, ಆಹಾರ ಧಾನ್ಯ ಮನೆಗೆ ತಂದು ಹಾಕೋದು, ಪ್ರತಿಯೊಂದಕ್ಕೂ ಕಷ್ಟ ಆಗುತ್ತೆ. ಅವರು ಹೋಗೋದು ಬರೋದು, ಆಫೀಸ್ಗೆ ಹೋಗಿ ಬರೋದು, ಪೆಟ್ರೋಲ್ ಡೀಸೆಲ್ ಅದೆಲ್ಲ ತುಂಬ ಏರಿಕೆಯಿಂದ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಮಧ್ಯಮಸ್ಥರಿಗಂತೂ ತುಂಬ ಕಷ್ಟ, ಇನ್ನೂ ತುಂಬ ಕಡಿಮೆ ಇರೋರಿಗಂತೂ ಇನ್ನೂ ತುಂಬ ಕಷ್ಟ ಆಗುತ್ತೆ. ಮನೆ ಮೇಂಟೈನ್ ಮಾಡೋದು ಬರೀ ಲೇಡೀಸೇ ಅಲ್ವಾ, ತುಂಬ ಕಷ್ಟ ಆಗುತ್ತೆ. ಹೇಳ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು, ಸ್ವಲ್ಪ ಗಂಡನಿಂದ ತಗೋಬೋದು. ಏನು ಮಾಡೋಕ್ಕಾಗತ್ತೆ, ಮಾಡ್ತಾ ಇರಬೇಕು. ಜೀವನ ನಡಿಬೇಕಲ್ವಾ, ಜೀವನ ಮಾಡ್ತಾ ಇರಬೇಕಷ್ಟೆ. ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡ್ತಾ ಇದ್ದಾರೆ. ಮನೇಲಿ ಸಂಬಳ ಮಾತ್ರ ಏರಿಕೆ ಮಾಡ್ತಾ ಇಲ್ಲ. ಸಂಬಳ ಹಾಗೇ ಇದೆ. ನಾವು ಅದನ್ನು ಅಡ್ಜಸ್ಟ್ ಮಾಡಬೇಕು. ಎಲ್ಲೆಲ್ಲೋ ಇಟ್ಟಿರ್ತೀವಲ್ಲ, ಆ ದುಡ್ಡೆಲ್ಲ ಇವಾಗ ಹೊರಗಡೆ ಬರುತ್ತೆ ಅಷ್ಟೇ ಮೇಡಮ್. ಕಷ್ಟ ತುಂಬ. ನಾವು ಮಂತ್ಲಿ ಇವಾಗ ಒಂದು ಅಮೌಂಟ್ ಅಂತ ಮನೆಗೆ ಅಂತ ಇಟ್ಕೊಂಡಿರ್ತೀವಿ. ಇವಾಗ ಇದು ಪೆಟ್ರೋಲಿಂದಲ್ಲ, ಒಂದೊಂದೇ ಜಾಸ್ತಿ ಹೋಗ್ತಾ ನಮ್ಮ ಮನೆಗೆ ಬರ್ಡನ್ ಜಾಸ್ತಿ ಆಗ್ತಾ ಇದೆ. ಅದು ಯಾರಿಗೂ ಕಾಣಿಸಲ್ಲ ಸಡನ್ನಾಗಿ ಅಷ್ಟೇ. ಅವ್ರ ಮನೆ ಪೆಟ್ರೋಲ್ ಮಾತ್ರ ಜಾಸ್ತಿ ಅಂದ್ಕೊತಾರೆ. ಅವತ್ತು ಒಂದು ಜಾಸ್ತಿ ಆದರೆ ಒಂದೊಂದೇ ಜಾಸ್ತಿ ಆಗಿ ಟೋಟಲಾಗಿ ಬರ್ಡನ್ ಆಗೋದು ಇಲ್ಲೇನೆ. ಬೈ ದ ಎಂಡ್ ಆಫ್ ದ ಡೇ ನಮಗೇನೆ ಜಾಸ್ತಿ ಬರ್ಡನ್ ಆಗೋದು. ಗ್ಯಾಸಿಂದ ಹಿಡ್ದು ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಪ್ರತಿಯೊಂದೂ ಆಟೋಮೆಟಿಕಾಗಿ ಒಂದೊಂದೇ ಜಾಸ್ತಿ ಅದಾಗದೇ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಪೆಟ್ರೋಲ್ ಜಾಸ್ತಿ ಆಗ್ತಿದೆ ಅಂತ ಎಲ್ಲ ಅಂಗಡಿಗಳಲ್ಲೂ ಪೆಟ್ರೋಲ್ ಜಾಸ್ತಿ ಆಗಿದೆ, ನಮಗೆ ಇಂಪೋರ್ಟ್ ಎಲ್ಲ ತುಂಬ ಜಾಸ್ತಿ ಆಗಿ ಹೋಗ್ಬಿಡುತ್ತೆ, ಮತ್ತು ಎಲ್ಲ ಟ್ರಾವೆಲಿಂಗು ಅದು ಇದೆಲ್ಲ ಜಾಸ್ತಿ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು ಒಬ್ಬೊಬ್ಬರು